ಹಲೋ ಎವ್ರಿವನ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗುತ್ತಿದೆ. ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ವೆಬ್ಸೈಟ್ navodaya.foundation.in ಗೆ ಲಾಗಿನ್ ಆಗಬಹುದು ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ವಿವರವನ್ನ ಪಡೆಯಬಹುದು. ಸೊ ಇಂದು ನಾವು ಈ ವಿಡಿಯೋದಲ್ಲಿ UPSC ಲಿ ಕೇಳಬಹುದಾದಂತಹ ಮೋಸ್ಟ್ ಪ್ರಾಬಬಲ್ ಪ್ರಿಲಿಮ್ಸ್ ಓರಿಯೆಂಟೆಡ್ ಕ್ವೆಶ್ಚನ್ಸ್ ನ ಪ್ರಾಕ್ಟೀಸ್ ಮಾಡೋಣ. ಸೊ ಈ ವೀಕ್ ಮಂಡೇ ಟು ಫ್ರೈಡೇ ಇದ್ದಂತಹ ಕರೆಂಟ್ ಅಫೇರ್ಸ್ ನಲ್ಲಿ ಕೆಲವೊಂದು ಟಾಪಿಕ್ ನ ಸೆಲೆಕ್ಟ್ ಮಾಡ್ಕೊಂಡು ವಿಚ್ ಆರ್ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ನಾವು ಕ್ವೆಶನ್ಸ್ ನ ನೋಡ್ತಾ ಹೋಗೋಣ. ಹಾಗಿದ್ರೆ ನೋಡೋಣ ಯಾವ ರೀತಿಯಾದಂತಹ ಕ್ವೆಶನ್ಸ್ ನ ಕೇಳುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಮೊದಲನೇ ಕ್ವೆಶನ್ಸ್ ನ ನೋಡೋಣ. ಹಾಗಿದೆ ಸೊ ಮೊದಲನೇ ಕ್ವೆಶನ್ ನ ನೋಡೋದಾದ್ರೆ ಇದು ರೀಸೆಂಟ್ ಆಗಿ ಈ ಡ್ರಗ್ ಹೆಚ್ಚಿನದಾಗಿ ನ್ಯೂಸ್ ನಲ್ಲಿ ಇತ್ತು. ಸೊ ದಟ್ ಈಸ್ ಟಾಲಿಜುಮ್ಯಾಬ್ ಅಂತ ಹೇಳಿ ಆ ಡ್ರಗ್ಗಿನ ನೇಮ್. ಈ ಒಂದು ಡ್ರಗ್ ನ ಕೋವಿಡ್-19 ಪೇಷಂಟ್ಸ್ ಗೆ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಮಾಡರೇಟ್ ಟು ಸಿವಿಯರ್ ಕೋವಿಡ್ ಪೇಷಂಟ್ಸ್ ಗೆ ಯೂಸ್ ಮಾಡಬೇಕು, ಬಟ್ ಅದು ಎಮರ್ಜೆನ್ಸಿ ಪರ್ಪಸ್ ಅಲ್ಲಿ ಓನ್ಲಿ ಫಾರ್ ರಿಸ್ಟ್ರಿಕ್ಟೆಡ್ ಯೂಸೇಜ್ ಅಂತ ಹೇಳ್ಬಿಟ್ಟು ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅವರು ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರು. ಹಾಗಾದ್ರೆ ಈ ಟಾಲಿಜುಮ್ಯಾಬ್ ಅನ್ನುವಂತಹ ಡ್ರಗ್ ನ ಯಾವುದಕ್ಕೋಸ್ಕರ, ಯಾವ ಡಿಸೀಸ್ಗೋಸ್ಕರ ಟ್ರೀಟ್ ಮಾಡಲಾಗ್ತಿತ್ತು ಅಂತ ಹೇಳಿ ಕ್ವೆಶನ್. ಸೊ ಅದಕ್ಕೆ ಆಪ್ಷನ್ಸ್ ಗಳನ್ನ ನಾವು ನೋಡೋದಾದ್ರೆ ಮಲೇರಿಯಾ ಇದೆ, ಸೋರಿಯಾಸಿಸ್ ಇದೆ, ಟ್ಯೂಬರ್ಕ್ಯುಲೋಸಿಸ್ ಇದೆ, ಮತ್ತೆ ಹೆಪಟೈಟಿಸ್ ಇದೆ. ಸೊ ಇಷ್ಟು ಒಂದು ಡಿಸೀಸಸ್ ನಲ್ಲಿ ಈ ಟಾಲಿಜುಮ್ಯಾಬ್ ಅನ್ನುವಂತಹ ಒಂದು ಡ್ರಗ್ ನ ಯಾವ ಟ್ರೀಟ್ಮೆಂಟ್ ಗೆ ಕೊಡ್ಲಾಗ್ತಿತ್ತು ಅಂತ ಹೇಳಿ ಕ್ವೆಶನ್ ಇರುವಂತದ್ದು. ಹಾಗೆ ನೋಡೋದಾದ್ರೆ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಕರೆಕ್ಟ್ ಆದಂತಹ ಆನ್ಸರ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಸೋರಿಯಾಸಿಸ್ ಇಸ್ ದ ಡಿಸೀಸ್. ಈ ಒಂದು ಕಾಯಿಲೆಯನ್ನ ಟ್ರೀಟ್ ಮಾಡೋದಕ್ಕೋಸ್ಕರ ಈ ಟಾಲಿಜುಮ್ಯಾಬ್ ಎನ್ನುವಂತಹ ಒಂದು ಡ್ರಗ್ ಅನ್ನ ಯೂಸ್ ಮಾಡ್ತಿದ್ರು. ಸೊ ಹಾಗಿದ್ರೆ ಏನಿದು ಈ ಟಾಲಿಜುಮ್ಯಾಬ್ ಅನ್ನೋದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಇದನ್ನ ನಾವು ಆಂಟಿಬಾಡೀಸ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಟೈಪ್ ಆಫ್ ಆಂಟಿಬಾಡಿ, ಅಂದ್ರೆ ಯಾವ್ದಾದ್ರು ಫಾರಿನ್ ಏಜೆಂಟ್ಸ್ಗಳು ನಮ್ಮ ಬಾಡಿಗೆ ಎಂಟರ್ ಆದಾಗ ಅದ್ರ ವಿರುದ್ಧ ಹೋರಾಡುವಂತಹ ಒಂದು ಶಕ್ತಿ ಹೊಂದಿರುವಂತಹ ಒಂದು ಡ್ರಗ್. ಸೊ ಇದು ಕೂಡ ಆಂಟಿಬಾಡಿ. ಸಿವಿಯರ್ ಟು ಮಾಡ್ರೇಟ್ ಆರ್ ಎಸ್ ಐ ಕ್ಯಾನ್ ಸೆ ಮಾಡ್ರೇಟ್ ಇಂದ ಸಿವಿಯರ್ ಆಗಿ ಯಾರಿಗೆ ಸೋರಿಯಾಸಿಸ್ ಅನ್ನುವಂತಹ ಇಟ್ ಈಸ್ ಅ ಕೈಂಡ್ ಆಫ್ ಸ್ಕಿನ್ ಇನ್ಫೆಕ್ಷನ್ ಅಂತಾನೆ ಹೇಳ್ಬೋದು. ತುಂಬಾ ಸಿವಿಯರ್ ಆಗು ಕೂಡ ಆಗುತ್ತಿದ್ದು. ಸೊ ಸೋರಿಯಾಸಿಸ್. ಸೊ ಈ ಸೋರಿಯಾಸಿಸ್ ಯಾರಿಗೆ ಮಾಡ್ರೇಟ್ ಇಂದ ಸಿವಿಯರ್ ಆಗಿರುತ್ತೆ, ಸೊ ಅಂತಹ ಪೇಷಂಟ್ಸ್ ಗಳಿಗೆ ಇದು ಆಂಟಿಬಾಡಿ ಆಗಿ ಈ ಟಾಲಿಜುಮ್ಯಾಬ್ ಆಕ್ಟ್ ಮಾಡುವಂತದ್ದು. ಸೊ ರೀಸೆಂಟ್ ಆಗಿ ಆಸ್ ಐ ಸೆಡ್ DCGI ದಟ್ ಈಸ್ ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ ಅವರು ಕೋವಿಡ್-19 ಪೇಷಂಟ್ಸ್ಗೆ ಇದನ್ನ ಯೂಸ್ ಮಾಡಬೇಕು, ಬಟ್ ಓನ್ಲಿ ಇನ್ ಎಮರ್ಜೆನ್ಸಿ ಪರ್ಪಸ್, ದಟ್ ಈಸ್ ರಿಸ್ಟ್ರಿಕ್ಟೆಡ್ ಯೂಸೇಜ್ ಮಾಡಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ರು. ಸೊ ಈ ಒಂದು ಡ್ರಗ್ ನ 2013 ಇಂದ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಸೊ ದಟ್ ಬ್ರ್ಯಾಂಡ್ ನೇಮ್ ಇಸ್ ಕಾಲ್ಡ್ ಆಲ್ಜುಮ್ಯಾಬ್ ಅಂತ ಹೇಳಿ ಕರಿತೀವಿ. ಸೊ ಆಲ್ಜುಮ್ಯಾಬ್ ಅಂತ ಹೇಳೋದು ಇದರ ಬ್ರ್ಯಾಂಡ್ ನೇಮ್ ಆಲ್ಜುಮ್ಯಾಬ್. ಸೊ ದಟ್ ಈಸ್ ಟಾಲಿಜುಮ್ಯಾಬ್ ನ ಬ್ರ್ಯಾಂಡ್ ನೇಮ್ ಬಂದು ಆಲ್ಜುಮ್ಯಾಬ್. ಸೊ ಇದನ್ನ ಬಯೋಕಾನ್ ಅನ್ನುವಂತಹ ಕಂಪನಿ 2013 ಇಂದ ಇದನ್ನ ಮಾರ್ಪಾಡ್ ಮಾಡಿ, ಸೊ ದಟ್ ಈಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಇದನ್ನ ಮಾರ್ಕೆಟಿಂಗ್ ಕೂಡ ಮಾಡ್ತಾ ಇದೆ. ಸೊ ರೀಸೆಂಟ್ ಆಗಿ ಇದು ಕೋವಿಡ್-19 ಪೇಷಂಟ್ಸ್ಗೆ ಕ್ಯೂರ್ ಮಾಡುವಲ್ಲಿ ಸೊ ಹೆಚ್ಚಿನ ಪಾತ್ರವನ್ನ ವಹಿಸಿದೆ ಅಂತಾನೆ ಹೇಳ್ಬೋದು. ಅವರಿಗೂ ಕೂಡ ಸಿವಿಯರ್ ಇಂದ ಮಾಡರೇಟ್ ಕಂಡೀಷನ್ಸ್ ಇರುವಂತಹ ಕೋವಿಡ್-19 ಪೇಷಂಟ್ಸ್ಗೆ ಈ ಟಾಲಿಜುಮ್ಯಾಬ್ ಅನ್ನುವಂತಹ ಡ್ರಗ್ ನ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ರೀಸೆಂಟ್ ಆಗಿ DCGI ರಿಸ್ಟ್ರಿಕ್ಟೆಡ್ ಯೂಸೇಜ್ ಮಾಡಬೇಕು ಅಂತ ಹೇಳಿ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿರುವಂತದ್ದು. ಸೊ ನೆನ್ಪಿಟ್ಕೊಬೇಕು, ಸೋರಿಯಾಸಿಸ್ ಡಿಸೀಸ್ ನ ಟ್ರೀಟ್ ಮಾಡೋದಕ್ಕೆ ಟಾಲಿಜುಮ್ಯಾಬ್ ಎನ್ನುವಂತಹ ಡ್ರಗ್ ನ ಯೂಸ್ ಮಾಡ್ತಾರೆ ಟ್ರೀಟ್ ಮಾಡೋದಕ್ಕೆ. ಸೊ ಇದು ಮೊದಲನೇ ಕ್ವೆಶನ್. ಸೊ ಎರಡನೇ ಕ್ವೆಶನ್ ನ ನೋಡೋದಾದ್ರೆ, ಸೊ ಇದು ಟೈಗರ್ ಎಸ್ಟಿಮೇಷನ್ ಮೇಲೆ ಇದೆ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಗರ್ ಎಸ್ಟಿಮೇಷನ್, ಹಾಗಾದ್ರೆ ಏನ್ ಸ್ಟೇಟ್ಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ಮೊದಲನೇದಾಗಿ ನೋಡೋಣ. ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಅನ್ನೋದು ಒಂದು ಸರ್ವೆ. ಸೊ ನಮಗೆ ಗೊತ್ತಿರೋ ಹಾಗೆ ಅದನ್ನ ಎವ್ರಿ 5 years ಗೆ ಕಂಡಕ್ಟ್ ಮಾಡ್ತಾರೆ ಅನ್ನೋದು ಫಸ್ಟ್ ಸ್ಟೇಟ್ಮೆಂಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಈ ಒಂದು ಎಸ್ಟಿಮೇಷನ್ ನ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಹಾಗೂ ಏನು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದೆ ಇದ್ರ ಹೆಲ್ಪ್ ಇಂದ ಈ ಒಂದು ಕನ್ಸರ್ವೇಷನ್ ಅಥಾರಿಟಿ ಎಸ್ಟಿಮೇಷನ್ ನ ಕೈಗೊಳ್ಳುತ್ತೆ ಅನ್ನೋದು ಸೆಕೆಂಡ್ ಸ್ಟೇಟ್ಮೆಂಟ್. ಥರ್ಡ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ನಮ್ಮ ಭಾರತ ಏನು ಟೈಗರ್ಸ್ ನಂಬರ್ ಏನಿದೆ ಅದನ್ನ ಡಬಲ್ ಮಾಡಬೇಕು ಅಂತ ಹೇಳಿ 2022 ಒಳಗೆ ಸೊ ಟೈಗರ್ ನಂಬರ್ ನ ಡಬಲ್ ಮಾಡಬೇಕು ಅಂತ ಹೇಳಿ ಟಾರ್ಗೆಟ್ ನ ಹಾಕೊಂಡಿತ್ತು. ಸೊ ಅದು ಸೆಂಟ್ ಪೀಟರ್ಸ್ಬರ್ಗ್ 2010 ಈ ಟಾರ್ಗೆಟ್ ಅನ್ನ ಮಾಡಿತ್ತು. ಬಟ್ ನಮ್ಮ ಇಂಡಿಯಾ ಅದನ್ನ 4 years ಮುಂಚೆನೆ, ಸೊ ದಟ್ ಈಸ್ ಈ ಟಾರ್ಗೆಟ್ ನ ರೀಚ್ ಮಾಡಿದೆ 2022 ಒಳಗೆ ಅಂತ ಹೇಳಿ 3 ಸ್ಟೇಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಆರ್ ಕರೆಕ್ಟ್ ಅಂತ ಹೇಳಿ ಈಗ ಇರುವಂತದ್ದು.
ಇಲ್ಲಿ ನೋಡೋದಾದ್ರೆ ಮೇನ್ ಆಗಿ ನಾವು ಈ ಟೈಗರ್ ಎಸ್ಟಿಮೇಷನ್ ನ ನಾವು ಓದಿದ್ರೆ ಇದರ ಸರ್ವೆ ಬಗ್ಗೆ ತಿಳ್ಕೊಂಡಿದ್ರೆ ಈ ಸರ್ವೆನ 5 years ಒನ್ಸ್ ಕಂಡಕ್ಟ್ ಮಾಡಲ್ಲ. ಸೊ ಇಟ್ ಈಸ್ ಕಂಡಕ್ಟೆಡ್ ಎವ್ರಿ 4 years ಗೆ ಕಂಡಕ್ಟ್ ಮಾಡುವಂಥದ್ದು. ಸೊ ಆಬ್ವಿಯಸ್ಲಿ ಸೊ ಫಸ್ಟ್ ಆಪ್ಷನ್ ಇಸ್ ರೂಲ್ಡ್ ಔಟ್. ಸೊ ಫಸ್ಟ್ ಅಂಡ್ 3 ಸೊ ಇಟ್ ಈಸ್ ಆಗಕ್ ಚಾನ್ಸೇ ಇಲ್ಲ. ಸೊ ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಆಬ್ವಿಯಸ್ಲಿ ಆಲ್ ಟೈಗರ್ ಎಸ್ಟಿಮೇಷನ್ ಆಲ್ ಇಂಡಿಯಾ ಟೈಗರ್ ಎಸ್ಟಿಮೇಷನ್ ಸರ್ವೆನ ರಿಲೀಸ್ ಮಾಡುವಂತಹ ಅಥಾರಿಟಿ ಬಂದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಯಾರಿಗೆ ಸಪೋರ್ಟ್ ಇಂದ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎನ್ನುವುದರ ಸಪೋರ್ಟ್ ಇಂದ, ಹಾಗೇನೆ ಇದು ಸಪೋರ್ಟ್ ಇಂದ ಇದು ಎಸ್ಟಿಮೇಟ್ ಮಾಡುತ್ತೆ. ಸೊ ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ಗಳು ಇದನ್ನ ಇಂಪ್ಲಿಮೆಂಟ್ ಮಾಡುವಂಥದ್ದು ನೆನ್ಪಿಟ್ಕೊಬೇಕು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರೈಟ್. ಸೊ ಥರ್ಡ್ ಸ್ಟೇಟ್ಮೆಂಟ್ ಹೌದು. ಸೊ ರೀಸೆಂಟ್ ಆಗಿ ಇದು ಎವ್ರಿ 4 years ಗೆ ಈ ಎಸ್ಟಿಮೇಷನ್ ನಡೆಯುತ್ತೆ ಅಂತ ಹೇಳಿದೆ. ಸೊ ಲಾಸ್ಟ್ ನಡೆದಿದ್ದಂತಹ ಏನ್ ಎಸ್ಟಿಮೇಷನ್ ಇದೆ ಅದು 2018 ಅಲ್ಲಿ ನಡೆದಿದ್ದು. ಸೊ ಅದು 4th ಟೈಗರ್ ಸರ್ವೆ ಅಂತ ಹೇಳ್ತೀವಿ. ಏನ್ ನಡೀತಲ್ಲ 2018 ಅಲ್ಲಿ ಅದು 4th ಸರ್ವೆ. ಸೊ ಅದು ಸಿನ್ಸ್ 2006 ಇಂದ ಈ ಒಂದು ಟೈಗರ್ ಎಸ್ಟಿಮೇಷನ್ ಏನ್ ಸರ್ವೆ ಇದೆ ಇದನ್ನ ಕೈಗೊಳ್ಳಲಾಗ್ತಿದೆ. ಸೊ ಹಾಗಾಗಿ ನಮ್ಗೆ ಟಾರ್ಗೆಟ್ ಇದ್ದಿದ್ದು 2022 ಒಳಗೆ ಟೈಗರ್ ನಂಬರ್ನ ಡಬಲ್ ಮಾಡಬೇಕು ಅಂತ ಹೇಳಿ. ಸೊ ಬಟ್ ಇದು ನಮ್ಮ ಇಂಡಿಯಾ ಸೊ 4 years ಮುಂಚೆನೆ ಈ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದೆ. ಸೊ ಡಬಲ್ ಆಗಿದೆ ಟೈಗರ್ ನಂಬರ್ ಅಂತ ಹೇಳ್ತೀವಿ. ಸೊ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಹಾಗಾಗಿ ಸೆಕೆಂಡ್ ಅಂಡ್ ಥರ್ಡ್ ಈಸ್ ಕರೆಕ್ಟ್, ಬಟ್ ಆಪ್ಷನ್ 1 ಈಸ್ ರಾಂಗ್ ಬಿಕಾಸ್ ಈ ಸರ್ವೆನ ಕಂಡಕ್ಟ್ ಮಾಡೋದು ಎವ್ರಿ 4 years ಒನ್ಸ್, ನಾಟ್ 5 years. ಹಾಗಾಗಿ ಆಪ್ಷನ್ ಸಿ ಈಸ್ ಕರೆಕ್ಟ್. ಸೊ ದಟ್ ಈಸ್ ಸೆಕೆಂಡ್ ಅಂಡ್ 3. ಸೊ ಇದು ಸ್ಟೇಟ್ಮೆಂಟ್ಸ್. ಸೊ ಟೋಟಲ್ ಆಗಿ ನೋಡೋದಾದ್ರೆ ನಾವು ಆಸ್ ಪರ್ ಲೇಟೆಸ್ಟ್ ಸೆನ್ಸಸ್ಸಿನ ಪ್ರಕಾರ ಈಗ 2967 ಟೈಗರ್ಸ್ ಇದೆ. 2967 ಟೈಗರ್ಸ್ಗಳು ಇದೆ. ಸೊ ಈ ಒಂದು ಏನು ಕ್ಯಾಲ್ಕುಲೇಷನ್ ಇದೆ ಇದು ಲೇಟೆಸ್ಟ್ ಸೆನ್ಸಸ್ ನ ಪ್ರಕಾರ ಹೇಳೋದಾದ್ರೆ. ಅಂಡ್ ಏನು 2018 ಅಲ್ಲಿ ಏನ್ ಸರ್ವೆ ನಡೆದಿದೆ ಅದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಯಾಮ್ರಾ ಟ್ರಾಪಿಂಗ್ ವೈಲ್ಡ್ ಲೈಫ್ ಸರ್ವೆ ಅಂತ ಹೇಳ್ತೀವಿ. ದಟ್ ಈಸ್ ಕ್ಯಾಮ್ರಾ ಟ್ರಾಪಿಂಗ್ ವೈಲ್ಡ್ ಲೈಫ್ ಸರ್ವೆ ಅಂತ ಹೇಳಿ. ಅಂದ್ರೆ ಏನು ಟೈಗರ್ ಎಸ್ಟಿಮೇಷನ್ ಸರ್ವೆ ನಡೀತು ಅದು ಕಂಪ್ಲೀಟ್ಲಿ ಕ್ಯಾಮ್ರಾ ಬೇಸ್ಡ್ ನಡೆದಿರೋ ಅಂಥದ್ದು. ಸೊ ಹಾಗಾಗಿ ಇದನ್ನ ನಾವು ಇಡೀ ವಿಶ್ವದಲ್ಲೇ ಲಾರ್ಜೆಸ್ಟ್ ಕ್ಯಾಮ್ರಾ ಟ್ರಾಪಿಂಗ್ ವೈಲ್ಡ್ ಲೈಫ್ ಸರ್ವೆ ಅಂತ ಹೇಳಿ ಕರೆಯಲ್ಪಟ್ಟಿದೆ. ಇದು ಈ ಟೈಗರ್ ಎಸ್ಟಿಮೇಷನ್ ಬಗ್ಗೆ ಇರುವಂತಹ ಕೆಲವು ಮಾಹಿತಿ. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ 2 and 3. ನಂತರ ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದ್ರೆ ಚುಸೂಲ್ ಅನ್ನೋದು ಒಂದು ಪ್ಲೇಸ್. ಇದು ರೀಸೆಂಟ್ ಆಗಿ ನ್ಯೂಸ್ ನಲ್ಲಿದೆ. ಇದು ಯಾವ ಒಂದು ದೇಶಗಳ ಜೊತೆ ಇದರ ಬಾರ್ಡರ್ನ ಶೇರ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದ್ಬಿಟ್ಟು ಇಂಡಿಯಾ ಅಂಡ್ ಚೈನಾ, ಚೈನಾ ಅಂಡ್ ನೇಪಾಲ್, ಚೈನಾ ಅಂಡ್ ಭೂತಾನ್, ಮತ್ತೆ ನನ್ ಆಫ್ ದ ಎಬೋ ಅಂತ ಇರುವಂತದ್ದು. ನಾವು ರೀಸೆಂಟ್ ಆಗಿ ನ್ಯೂಸ್ ನ ನೋಡ್ತಿದ್ರೆ ಇಂಡಿಯಾ ಮತ್ತೆ ಚೈನಾ ಬಗ್ಗೆ ತುಂಬಾ ಹಲವಾರು ರೀತಿಯಾದಂತಹ ವಾದ ವಿವಾದಗಳು ನಡೀತಾ ಇದೆ. ಮತ್ತೆ ಕಮರ್ಷಿಯಲ್ ಟಾಕ್ಸ್ ಗಳಾಗಿರ್ಬೋದು, ಕಮಾಂಡರ್ ಗಳ ನಡುವೆ ಟಾಕ್ಸ್ ಇವೆಲ್ಲ ನಡೀತಾ ಇರುವಂತದ್ದು. ಸೊ ಆಬ್ವಿಯಸ್ಲಿ ಸೊ ಈ ಚುಸೂಲ್ ಅನ್ನುವಂತಹ ಏನ್ ಪ್ಲೇಸ್ ಇದೆ ನ್ಯೂಸ್ ಅಲ್ಲಿ, ಸೊ ಇದು ಬಾರ್ಡರ್ ಯಾವ್ದು ದೇಶದ ಜೊತೆ ಶೇರ್ ಮಾಡುತ್ತೆ ಅಂತಂದ್ರೆ ಇಂಡಿಯಾ ಅಂಡ್ ಚೈನಾ ದ ಬಾರ್ಡರ್ ಜೊತೆ ಶೇರ್ ಮಾಡುವಂಥದ್ದು. ನಾನು ಆಗ್ಲೇ ಹೇಳಿದಾಗೆ ದೇರ್ ಆರ್ ಸೋ ಮೆನಿ ಟೆನ್ಷನ್ಸ್ ನಡೀತಾ ಇರುವಂಥದ್ದು ಇಂಡಿಯಾ ಮತ್ತೆ ಚೈನಾ ನಡುವೆ. ಇದರ ನಡುವೆ ಕಮಾಂಡರ್ ಲೆವೆಲ್ ನ ಟಾಕ್ ಆಗ್ತಾ ಇದೆ. ಸೊ ರಿಗಾರ್ಡಿಂಗ್ ಏನ್ ಬಾರ್ಡರ್ ಇಶ್ಯೂಸ್ ಆಗಿರ್ಬೋದು ಅವರ ನಡುವೆ ಇರುವಂತಹ ಕಮಾಂಡರ್ ಲೆವೆಲ್ ಟಾಕ್ಸ್. ಇದು ಚೈನಾ ಮತ್ತೆ ಇಂಡಿಯಾ ನಡುವೆ ನಡೀತಿರುವಂತದ್ದು. ಆ ನಡೀತಿರುವಂತಹ ಟಾಕ್ಸ್ ಗಳು ಎಲ್ಲಿರುವಂತದ್ದು ಅಂತಂದ್ರೆ ಚುಸೂಲ್ ಬಾರ್ಡರ್ ಪೋಸ್ಟ್ ಇನ್ ಈಸ್ಟರ್ನ್ ಲಡಾಖ್. ಈ ಒಂದು ಪೋಸ್ಟ್ ಏನಿದೆಯಲ್ಲ ಚುಸೂಲ್ ಬಾರ್ಡರ್ ಪೋಸ್ಟ್ ಅದು ಈಸ್ಟರ್ನ್ ಲಡಾಖ್ ಅಲ್ಲಿ ಇರುವಂತದ್ದು. ಸೊ ಇದು ಇಂಡಿಯಾ ಮತ್ತೆ ಚೈನಾ ನಡುವೆ ಬಾರ್ಡರ್ ನ ಶೇರ್ ಮಾಡುತ್ತೆ. ಸೊ ನಾವು ಜೂನ್ ಇಂದ ನಾವು ಕನ್ಸಿಡರ್ ಮಾಡಿದ್ರೆ ಸೊ ಸಿನ್ಸ್ ಜೂನ್ ಇಂದ ಏನು ಕಮಾಂಡರ್ ಲೆವೆಲ್ ಟಾಕ್ ನಡೀತಾ ಇದೆ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ, ಸೊ ಅದು 4th ರೌಂಡ್ ಟಾಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಚುಸೂಲ್ ಅನ್ನೋದು ಇಂಡಿಯಾ ಮತ್ತೆ ಚೈನಾ ಬಾರ್ಡರ್ ನ ಈಸ್ಟರ್ನ್ ಲಡಾಖ್ ಎನ್ನುವಂತಹ ಒಂದು ಪೋಸ್ಟ್ ನಲ್ಲಿ ಶೇರ್ ಮಾಡುವಂಥದ್ದು. ಇದು ಚುಸೂಲ್ ಬಗ್ಗೆ. ನಂತರ ವರ್ಲ್ಡ್ ವೈಲ್ಡ್ ಲೈಫ್ ಕ್ರೈಮ್ ರಿಪೋರ್ಟ್ 2020 ವಾಸ್ ರಿಲೀಸ್ಡ್ ರೀಸೆಂಟ್ಲಿ. ಸೊ ಇದನ್ನ ಯಾವುದು ರೀಸೆಂಟ್ ಆಗಿ ರಿಲೀಸ್ ಮಾಡಿದ್ದು ಅಂತ ಹೇಳಿದ್ರೆ ಹಲವಾರು ರೀತಿಯಾದಂಥ ಆರ್ಗನೈಸೇಷನ್ ಇದೆ. ಟ್ರಾಫಿಕ್, UNEP ದಟ್ ಈಸ್ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್, UN ಆಫೀಸ್ ಆನ್ ಡ್ರಗ್ ಅಂಡ್ ಕ್ರೈಮ್, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂತಿದೆ. ಸೊ ಈ ರಿಪೋರ್ಟ್ಸ್ಗಳು ಯಾವ್ಯಾವ ಆರ್ಗನೈಸೇಷನ್ಸ್ಗಳು ರಿಲೀಸ್ ಮಾಡುತ್ತೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಎವ್ರಿ ಇಯರ್ 1 or 2 ಕ್ವೆಶನ್ಸ್ ಇದ್ದೇ ಇರುತ್ತೆ. ಸೊ ಇದರಲ್ಲಿ ನೋಡೋದಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ದಟ್ ಈಸ್
ಯುನೈಟೆಡ್ ನೇಷನ್ ಆಫೀಸ್ ಆನ್ ಡ್ರಗ್ ಅಂಡ್ ಕ್ರೈಮ್. ಸೊ ಇದು ಈ ವೈಲ್ಡ್ ಲೈಫ್ ಕ್ರೈಮ್ ರಿಪೋರ್ಟ್ನ ರಿಲೀಸ್ ಮಾಡಿರುವಂಥದ್ದು. ಹಾಗಾದರೆ ಈ ರಿಪೋರ್ಟ್ನಲ್ಲಿ ಏನನ್ನ ನಾವು ಸ್ಟೇಟ್ಮೆಂಟ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಏನು ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಇದೆ. ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಅಂತ ಅಂದರೆ ಇಲ್ಲೀಗಲ್ ಆಗಿ ಮಾರಾಟ ಮಾಡುವಂಥದ್ದು, ಇಲ್ಲೀಗಲ್ ಟ್ರೇಡ್ ಆಫ್ ವೈಲ್ಡ್ ಲೈಫ್, ವನ್ಯಜೀವಿಗಳನ್ನು ಇಲ್ಲೀಗಲ್ ಆಗಿ ಟ್ರೇಡ್ ಮಾಡಿ ಅವಕ್ಕೆ ಹಾನಿಕಾರಕ ಅಂದರೆ ಫಾರ್ ಮಾನಿಟರಿ ಪರ್ಪಸು, ಸೊ ಈ ರೀತಿಯಾಗಿ ಹಲವಾರು ರೀತಿಯಾದ ಪರ್ಪಸ್ಗಳಿಗೆ ಯೂಸೇಜ್ ಮಾಡ್ತಾರಲ್ಲ ಇಲ್ಲೀಗಲಿ, ಸೊ ಆ ಟ್ರೇಡನ್ನು ನಾವು ಟ್ರಾಫಿಕಿಂಗ್ ಅಂತ ಹೇಳ್ತೀವಿ. ವೈಲ್ಡ್ ಲೈಫ್ ಆದರೆ ವೈಲ್ಡ್ ಲೈಫ್ ಟ್ರಾಫಿಕಿಂಗ್. ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಹೇಳಿದ್ರೆ ಇಲ್ಲಿ ಗರ್ಲ್ಸ್ಗಳು ಬರ್ತಾರೆ, ಚಿಕ್ಕ ಮಕ್ಕಳು, ಇವರನ್ನೆಲ್ಲ ಸಾಗಣೆ ಮಾಡೋದು ಇಲ್ಲೀಗಲ್ ಆಗಿ, ಸೊ ಅದನ್ನು ನಾವು ಹ್ಯೂಮನ್ ಟ್ರಾಫಿಕಿಂಗ್ ಅಂತ ಅಂತೀವಿ. ಸೊ ಈ ವೈಲ್ಡ್ ಲೈಫ್ ಟ್ರಾಫಿಕಿಂಗ್ ಮಾಡೋದ್ರಿಂದ ಇದು ನಮ್ಮ ನೇಚರ್ ಹಾಗೆ ಬಯೋಡೈವರ್ಸಿಟಿಗೆ ತುಂಬಾನೇ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ತಿದೆ. ಇಟ್ ಈಸ್ ಪೋಸಿಂಗ್ ಥ್ರೆಟ್ ಟು ನೇಚರ್ ಅಂಡ್ ಬಯೋಡೈವರ್ಸಿಟಿ ಅಂತ ಹೇಳಿ ಈ ಒಂದು ವೈಲ್ಡ್ ಲೈಫ್ ಕ್ರೈಮ್ ರಿಪೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಆ್ಯಂಡ್ ಈ ಒಂದು ರಿಪೋರ್ಟ್ನ ಪ್ರಕಾರ ಮೋಸ್ಟ್ ಟ್ರಾಫಿಕ್ಡ್, ಇಡೀ ವಿಶ್ವದಲ್ಲೇ ಮೋಸ್ಟ್ ಟ್ರಾಫಿಕ್ಡ್ ಮ್ಯಾಮಲ್ ಅಂತ ಹೇಳಿದರೆ ಪಂಗೋಲಿಯನ್ಸ್ ಅಂತ ಹೇಳ್ತೀವಿ. ಪಂಗೋಲಿಯನ್ಸ್ ಒಂದು ಟೈಪ್ ಆಫ್ ಆರ್ಗ್ಯಾನಿಸಮ್, ಮ್ಯಾಮಲ್ಗಳು. ಸೊ ಇದೇ ಹೆಚ್ಚಿನದಾಗಿ ಇಡೀ ವಿಶ್ವದಲ್ಲಿ ಇಲ್ಲೀಗಲ್ ಆಗಿ ಟ್ರೇಡ್ ಆಗ್ತಿರುವಂತಹ ಒಂದು ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ. ಈ ಒಂದು ಏನಿದೆಯಲ್ಲ ಈ ವೈಲ್ಡ್ ಲೈಫ್ ಟ್ರಾಫಿಕಿಂಗ್, ಇಲಿಗಲ್ ಟ್ರೇಡಿಂಗ್, ಇದು 2014 to 2018 ನೋಡಿದರೆ 10 times ಅಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿ ಈ ವರ್ಲ್ಡ್ ವೈಲ್ಡ್ ಲೈಫ್ ಕ್ರೈಮ್ ರಿಪೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಸೊ ಇದು ಈ ಒಂದು ರಿಪೋರ್ಟಿನ ಬಗ್ಗೆ. ನಂತರ ಸ್ಟೇಟ್ಮೆಂಟ್ಸ್ನ ನಾವು ಕನ್ಸಿಡರ್ ಮಾಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇನ್ ಇಂಡಿಯಾ ದ ಕ್ಯಾಟಗರಿ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆರ್ ಆಲ್ಸೋ ಸೋಷಿಯಲಿ ಬ್ಯಾಕ್ವರ್ಡ್. ಯಾರ್ಯಾರಿಗೆ ವೈಫಲ್ಯತೆಗಳಿರುತ್ತೆ, ಸೊ ಡಿಸೆಬಿಲಿಟೀಸ್ ಇರುವಂತಹ ವ್ಯಕ್ತಿಗಳು ಕೂಡ ಅವ್ರನ್ನ ನಾವು ಈಗ ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ. ಸೊ ಅವರೆಲ್ಲರೂ ಕೂಡ ಏನು SC ST ಅವರಿಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಮತ್ತು ಎಜುಕೇಷನಲ್ಲಿ ಏನು ಅವರಿಗೆ ಬೆನಿಫಿಟ್ಸ್ಗಳು ದೊರೆಯುತ್ತೋ ಸೇಮ್ ಸವಲತ್ತುಗಳು ಏನು ಡಿಸೇಬಲ್ಡ್ ಪರ್ಸನ್ಸ್ ಇರ್ತಾರೆ ಅವ್ರಿಗೂ ಕೂಡ ದೊರೆಯಬೇಕು ಅಂತ ಹೇಳಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳುತ್ತೆ. ಹಾಗಿದ್ರೆ ಯಾವುದು ಸ್ಟೇಟ್ಮೆಂಟ್ಸ್ಗಳು ಕರೆಕ್ಟ್ ಅಂತ ನೋಡೋದಾದ್ರೆ ಎರಡೂ ಸ್ಟೇಟ್ಮೆಂಟ್ಸ್ಗಳು ಕೂಡ ಕರೆಕ್ಟ್. ಸೊ ದಟ್ ಈಸ್ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಯಾವ ಪರ್ಸನ್ಸ್ಗಳು ಡಿಸೆಬಿಲಿಟೀಸ್ ಇರುತ್ತೋ ಅವ್ರನ್ನ ಸೋಷಿಯಲಿ ಬ್ಯಾಕ್ವರ್ಡ್ ಅಂತ ಕನ್ಸಿಡರ್ ಮಾಡಬೇಕು, ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹಾಗೇನೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಮತ್ತು ಎಜುಕೇಷನಲ್ಲಿ SC ST ಅವರಿಗೆ ಏನೆಲ್ಲ ಸೌಲಭ್ಯಗಳು ದೊರೆಯುತ್ತೋ, ಫೆಸಿಲಿಟೀಸ್ಗಳು ಮತ್ತು ಬೆನಿಫಿಟ್ಸ್, ಸೊ ಸೇಮ್ ಅದು ಡಿಸೆಬಿಲಿಟೀಸ್ ಪರ್ಸನ್ಗೂ ಕೂಡ, ಡಿಸೇಬಲ್ಡ್ ಪರ್ಸನ್ಸ್ಗೂ ಕೂಡ ದೊರಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿರೋಂಥದ್ದು. ಇಲ್ಲಿ ಮುಖ್ಯವಾಗಿ ನಾವು ಒಂದು ಜಡ್ಜ್ಮೆಂಟ್ನ, ನಾವು ಒಂದು ಕೇಸ್ನ ನೆನ್ಪಿಟ್ಕೊಬೇಕು. ಬೇಸ್ಡ್ ಆನ್ ಈ ಕೇಸ್ ಮೇಲೆ, ಈ ಕೇಸಿನ ಆಧಾರಿತವಾಗೇನೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಹೊರಬಿಟ್ಟಿರುವಂಥದ್ದು. ಸುಪ್ರೀಂ ಕೋರ್ಟು 2012ರಲ್ಲಿ ಡೆಲ್ಲಿ ಹೈಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. ಸೊ ಅದು ಆನಂದ್ ಭಂಡಾರಿ ವರ್ಸಸ್ ಡೆಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಈ ಕೇಸ್ನಲ್ಲಿ ಸೇಮ್ ಏನು ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಏನಿದ್ದಾರೆ ಅವರು ಸೋಷಿಯಲ್ ಬ್ಯಾಕ್ವರ್ಡ್ ಇದ್ದಾರೆ ಅನ್ನೋ ಸ್ಟೇಟ್ಮೆಂಟ್ನ ಅಪ್ಹೆಲ್ಡ್ ಮಾಡಿ ಈ ಒಂದು ಡಿಸಿಷನ್ನ ಹೊರಹಾಕಿರೋವಂಥದ್ದು. ಸೊ ಈ ಕೇಸ್ ನೆನ್ಪಿಟ್ಕೊಬೇಕು. ಸೊ ಯಾವ ಕೇಸಿನ ಜಡ್ಜ್ಮೆಂಟ್ನ ಸುಪ್ರೀಂ ಕೋರ್ಟ್ ಅಪ್ಹೆಲ್ಡ್ ಮಾಡಿಬಿಟ್ಟು ಈ ಒಂದು ಡಿಸಿಷನ್ನ ಕೊಟ್ಟಿರೋವಂಥದ್ದು ಅಂತ ಹೇಳಿ. ಸೊ ಆನ್ಸರ್ ಈಸ್ ಬೋತ್. ಸೊ ನೆಕ್ಸ್ಟ್, ದ ಕಂಟ್ರೀಸ್ ಫಸ್ಟ್ ಎವರ್ ಲೋಕ್ ಅದಾಲತ್ ವಾಸ್ ರೀಸೆಂಟ್ಲಿ ಆರ್ಗನೈಸ್ಡ್ ಇನ್. ಎಲ್ಲಿ ಈ ಒಂದು ಲೋಕ್ ಅದಾಲತ್ನ ಆರ್ಗನೈಸ್ ಮಾಡಿದ್ದು ಅಂತ ಹೇಳಿ ಆಪ್ಷನ್ ಬಂದು ಕೇರಳ, ಪಂಜಾಬ್, ಮಹಾರಾಷ್ಟ್ರ ನನ್ನಂತಿದೆ. ಸೊ ಇದರಲ್ಲಿ ಯಾವುದೇ ಒಂದು ಆಪ್ಷನಲ್ಲೂ ಕೂಡ ಕರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲ. ಆ್ಯಂಡ್ ದ ಕರೆಕ್ಟ್ ಆನ್ಸರ್ ಈಸ್ ನನ್. ಬಟ್ ದ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಛತ್ತೀಸ್ಗಢ್ನಲ್ಲಿ ಈ ಲೋಕ್ ಅದಾಲತ್, ದಟ್ಟು ಈ ಲೋಕ್ ಅದಾಲತ್ನ ಇಂಡಿಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಆಯೋಜಿಸಿದ್ದು ಛತ್ತೀಸ್ಗಢ್. ಈ ಛತ್ತೀಸ್ಗಢ್ ಯಾವ ಒಂದು ಅಥಾರಿಟಿ ಈ ಒಂದು ಲೋಕ್ ಅದಾಲತ್ನ ಆರ್ಗನೈಸ್ ಮಾಡಿದ್ದು ಅಂತ ಹೇಳಿದ್ರೆ ಛತ್ತೀಸ್ಗಢ್ ಹೈಕೋರ್ಟ್ ಮತ್ತೆ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಅಂತ ಹೇಳ್ತೀವಿ. ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ, ಈ ಛತ್ತೀಸ್ಗಢ್ ಹೈಕೋರ್ಟ್ ಮತ್ತೆ ಲೀಗಲ್ ಸರ್ವಿಸ್ ಅಥಾರಿಟಿ ಎರಡೂ ಸೇರಿ ಈ ಲೋಕ್ ಅದಾಲತ್ನ ಛತ್ತೀಸ್ಗಢಲ್ಲಿ ಆರ್ಗನೈಸ್ ಮಾಡಿರುವಂಥದ್ದು. ಈ ಯಾವ ಎಲ್ಲ ಕೇಸಸ್ನ ಈ ಲೋಕ್ ಅದಾಲತ್ ಒಂದು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದಾದ್ರೂ ಆಕ್ಸಿಡೆಂಟ್ ಕ್ಲೇಮ್ಸ್ಗಳಿರುವಂಥದ್ದು ಅದನ್ನು ಸೆಟಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ
ಬೌನ್ಸಿಂಗ್ ಆಫ್ ಚೆಕ್ ನಲ್ಲಿ ಏನಾದರೂ ಫೈನಾನ್ಷಿಯಲ್ ಇಶ್ಯೂಸ್ ಬೌನ್ಸ್ ಆಯಿತು, ಸೊ ಈ ರೀತಿ ರಿಲೇಟೆಡ್ ಟು ಚೆಕ್ಸ್ ಮ್ಯಾಟರ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಕೌಟುಂಬಿಕ ಕಲಹಗಳಾಗಿರ್ಬೋದು, ಈ ರೀತಿ ಫ್ಯಾಮಿಲಿ ಇಶ್ಯೂಸ್ನ ಸೆಟಲ್ ಮಾಡುತ್ತೆ. ಇನ್ನು ಹಲವಾರು ಸಮಸ್ಯೆಗಳಿಗೆ ಒಂದು ಸೊಲ್ಯೂಷನ್ನ ಕೊಡೋದ್ರಲ್ಲಿ ಮುಂದಾಗುತ್ತೆ. ಅಕಸ್ಮಾತ್ ಈ ಲೋಕ್ ಅದಾಲತ್ ಅಂತಂದ್ರೆ ಥ್ರೂ ಡಿಜಿಟಲ್ ಡಿವೈಸಸ್ ಎಲ್ಲ ನಡೆಯುವಂಥದ್ದು. ಅಕಸ್ಮಾತ್ ಏನಾದ್ರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಲಾಯರಿಗಾಗಿರ್ಬೋದು ಅಥವಾ ಅವರ ಒಂದು ಪಾರ್ಟಿಗೆ ಸೊ ಏನಾದರೂ ಡಿಫಿಕಲ್ಟಿ ಆಯಿತು ಅಂತ ಅಂದರೆ, ಲೈಕ್ ನೆಟ್ವರ್ಕ್ ಇಶ್ಯೂಸ್ ಆ ಥರ ಆಯಿತು ಅಂತಂದರೆ, ಅವರು ಅವರ ಕೇಸಸ್ನ ವಾಟ್ಸಪ್ ವಿಡಿಯೋ ಕಾಲ್ ಮುಖಾಂತರ ಅವರು ಕೇಸಸ್ನ ಮುಂದುವರಿಸ್ಬೋದು. ಇದು ಈ ಲೋಕ್ ಅದಾಲತ್ ಇನ್ ಛತ್ತೀಸ್ಗಢ ಬಗ್ಗೆ. ಸೊ ಛತ್ತೀಸ್ಗಢ ಇಸ್ ದ ಫಸ್ಟ್ ಸ್ಟೇಟ್, ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯ. ನಂತರ ಒಂದು ಕಮಿಟಿ ಬಗ್ಗೆ ರೀಸೆಂಟ್ ನ್ಯೂಸಲ್ಲಿ ಇತ್ತು. ಸೊ ದಟ್ ಈಸ್ ಕ್ರಿಸ್ ಗೋಪಾಲಕೃಷ್ಣನ್ ಕಮಿಟಿ ಅಂತ ಹೇಳಿ. ಇದು ರೀಸೆಂಟ್ ಆಗಿ ನ್ಯೂಸಲ್ಲಿ ಇದೆ. ಹಾಗಾದ್ರೆ ಯಾವ ಒಂದು ಪರ್ಪಸ್ ಗೋಲ್ ಇಟ್ಕೊಂಡು ಏಮ್ ಇಟ್ಕೊಂಡು ಈ ಒಂದು ಕಮಿಟಿನ ಫ್ರೇಮ್ ಮಾಡಿದ್ದಾರೆ ಅಂತ ಹೇಳಿ. ಈ ಫಸ್ಟ್ ಆಪ್ಷನ್ಸ್ಗಳನ್ನು ನೋಡೋದಾದ್ರೆ, ಟು ಸ್ಟಡಿ ದ ಫ್ಲಾಸ್ ಇನ್ ಫುಡ್ ಪ್ರೊಸೆಸಿಂಗ್ ಪಾಲಿಸಿ ಇನ್ ಇಂಡಿಯಾ, ಟು ಸ್ಟಡಿ ವೇರಿಯಸ್ ಇಶ್ಯೂಸ್ ರಿಲೇಟಿಂಗ್ ಟು ನಾನ್ ಪರ್ಸನಲ್ ಡೇಟಾ, to suggest the feasibility of trans-oriented development in Indian cities, to make specific suggestions to strengthen the grassroots of PHC ಅಂತ ಹೇಳಿದ್ರೆ ಪ್ರೈಮರಿ ಹೆಲ್ತ್ ಕೇರ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಪ್ರಾಪರ್ ಆಗಿರುವಂತಹ ಆನ್ಸರ್ ಯಾವುದು, ಯಾತಕ್ಕೋಸ್ಕರ ಈ ಗೋಪಾಲಕೃಷ್ಣನ್ ಕಮಿಟಿ ಫ್ರೇಮ್ ಮಾಡಲಾಯಿತು ಅಂತ ಹೇಳಿದ್ರೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯಾವುದಕ್ಕೆ ಅಂತ ಹೇಳಿದ್ರೆ, ನಾನ್ ಪರ್ಸನಲ್ ಡೇಟಾ ರಿಲೇಟೆಡ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ, ಸ್ಟಡಿ ಮಾಡೋದಕ್ಕೆ ಈ ಒಂದು ಕಮಿಟಿನ ಫ್ರೇಮ್ ಮಾಡಲಾಯಿತು. ಈ ಕಮಿಟಿ ನಾವು ಕ್ರಿಸ್ ಗೋಪಾಲಕೃಷ್ಣನ್ ಅನ್ನುವಂಥವರು, ಹಿ ಇಸ್ ಕೋ ಫೌಂಡರ್ ಆಫ್ ಇನ್ಫೋಸಿಸ್ ಸಂಸ್ಥೆಯ ಕೋ ಫೌಂಡರ್ ಇವರು ಕೂಡ ಒಬ್ರು. ಈ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಕಮಿಟಿನ ಎಕ್ಸ್ಪರ್ಟ್ ಕಮಿಟಿನ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಈ ಒಂದು ಕ್ರಿಸ್ ಗೋಪಾಲಕೃಷ್ಣ ಎನ್ನುವಂತಹ ಚೇರ್ಮನ್ಶಿಪ್ನಲ್ಲಿ ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಯಾತಕ್ಕೋಸ್ಕರ ಅಂತ ಅಂದ್ರೆ, ಡೇಟಾ ಗವರ್ನೆನ್ಸ್ ಫ್ರೇಮ್ವರ್ಕ್ ಬಗ್ಗೆ ಡಿಸ್ಕಷನ್ ಮಾಡೋದಕ್ಕೆ, ಗೈಡ್ಲೈನ್ಸ್ನ ಫ್ರೇಮ್ ಮಾಡೋದಕ್ಕೆ. ಏನೆಲ್ಲ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ನಾನ್ ಪರ್ಸನಲ್ ಡೇಟಾ ಬಗ್ಗೆ ಇರುವಂತಹ ಇಶ್ಯೂಸ್ನ ನಾವು ಸ್ಟಡಿ ಮಾಡೋದು ಬೇಕು ಅಂತ ಹೇಳಿ ಇದು ರಿಪೋರ್ಟ್ ರೆಕಮೆಂಡ್ ಮಾಡುವಂಥದ್ದು. ಅಂದರೆ ಅದ್ರ ಬಗ್ಗೆ ಸ್ಟಡಿ ಮಾಡೋದಕ್ಕೆ, ಸ್ಪೆಷಲಿ ನಾನ್ ಪರ್ಸನಲ್ ಡೇಟಾಸ್ನಲ್ಲಿರುವಂತಹ ಇಶ್ಯೂಸ್ನ ಸ್ಟಡಿ ಮಾಡೋದಕ್ಕೆ ಈ ಒಂದು ಗೋಪಾಲಕೃಷ್ಣನ್ ಕಮಿಟಿ ಫ್ರೇಮ್ ಮಾಡಲಾಯಿತು ಗೌರ್ಮೆಂಟ್ ಆಫ್ ಇಂಡಿಯಾ. ನಾನ್ ಪರ್ಸನಲ್ ಡೇಟಾ ಅಂತಂದ್ರೆ ಏನು ಅಂತ ಹೇಳಿದೆ, ಈ ನಾನ್ ಪರ್ಸನಲ್ ಡೇಟಾದಲ್ಲಿ ಯಾವುದೇ ರೀತಿಯಾದಂತಹ ವ್ಯಕ್ತಿಯ ಪರ್ಸನಲ್ ಇನ್ಫಾರ್ಮೇಶನ್ ಇರುವಂಥದ್ದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ನಾನ್ ಪರ್ಸನಲ್ ಡೇಟಾ ಬಗ್ಗೆ ಫಾರ್ ಎಕ್ಸಾಂಪಲ್, ಈಗ ನಾವು ಝೊಮ್ಯಾಟೊ, ಸ್ವಿಗ್ಗಿ ಇದರಲ್ಲೆಲ್ಲ ನಾವು ಫುಡ್ ಆರ್ಡರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ನಾವು ಯಾವುದೇ ರೀತಿಯಾದಂತಹ ಒಂದು ಪರ್ಸನಲ್ ಇನ್ಫಾರ್ಮೇಶನ್ನ ನಾವು ಕೊಡೋದಿಲ್ಲ ನಾವು. ಸೊ ಇಲ್ಲಿ ಈ ಇನ್ಫಾರ್ಮೇಶನ್ ನೋಡಿ, ಡೇಟಾವನ್ನ ನೋಡಿ ಇದೇ ಒಬ್ಬ ವ್ಯಕ್ತಿ ಅಂತ ಹೇಳಿ ನಾವು ಪರ್ಟಿಕ್ಯುಲರ್ ಆಗಿ ಕಂಡುಹಿಡಿಯೋದಕ್ಕಾಗಲ್ಲ. ಇದನ್ನ ನಾವು ನಾನ್ ಪರ್ಸನಲ್ ಡೇಟಾ ಅಂತ ಹೇಳ್ತೀವಿ. ಇದ್ರಲ್ಲಿ ಬರುವಂತಹ ಇಶ್ಯೂಸ್ನ ಸಾಲ್ವ್ ಮಾಡಬೇಕು, ಸ್ಟಡಿ ಮಾಡಬೇಕು ಅಂತ ಹೇಳಿ ಈ ಒಂದು ಕಮಿಟಿನ ಫಾರ್ಮ್ ಮಾಡಲಾಯಿತು. ಹಾಗೇನೆ ಏನ್ ಸೆಂಟ್ರಲ್ ಗೌರ್ಮೆಂಟ್ ಈ ನಾನ್ ಪರ್ಸನಲ್ ಡೇಟಾ ಬಗ್ಗೆ ಯಾವುದೆಲ್ಲ ರೆಗ್ಯುಲೇಷನ್ಸ್ಗಳು, ರೂಲ್ಸ್ ಅನ್ನ ತರಬೇಕು ಅಂತ ಹೇಳಿ ಕೂಡ ಕೆಲವೊಂದು ಸಜೆಷನ್ಸ್ಗಳನ್ನ ಗೋಪಾಲಕೃಷ್ಣನ್ ಕಮಿಟಿ ಕೊಟ್ಟಿದೆ. ಹಾಗೇನೆ ಏನು ಕಂಟ್ರಿನಲ್ಲಿ ಈ ನಾನ್ ಪರ್ಸನಲ್ ಡೇಟಾ ಜನರೇಟ್ ಆಗುತ್ತಲ್ವಾ, ಈ ಒಂದು ಜನರೇಟ್ ಆಗಿರುವಂತಹ ಡೇಟಾನ ನಮ್ಮಲ್ಲಿರುವಂತಹ ಇಂಡಿಯನ್ ಲೋಕಲ್ ಕಂಪ್ನೀಸ್ಗಳಾಗಿರ್ಬೋದು ಅಥವಾ ಕೆಲವೊಂದು ಟ್ರಸ್ಟ್ಗಳು, ಸೊ ಈ ರೀತಿಯಾದಂಥ ಟ್ರಸ್ಟ್ಗಳು ಯೂಸ್ ಮಾಡ್ಕೊಬೇಕು ಅಥವಾ ಮಾಡ್ಕೋಬಹುದು ಅಂತ ಹೇಳಿ ಕಮಿಟಿ ಏನಾಗಿದೆ ರೀಸೆಂಟ್ ಆಗಿ ಸಜೆಷನ್ನ ಕೊಟ್ಟಿರೋವಂಥದ್ದು. ಹಾಗೇನೆ ಈ ಎಲ್ಲ ರೀತಿಯಾದಂಥ ಒಂದು ನಾನ್ ಪರ್ಸನಲ್ ಡೇಟಾ ಏನಿದೆ ಇದನ್ನ ಸೂಪರ್ವೈಸ್ ಮಾಡೋದಕ್ಕೆ, ನೋಡ್ಕೊಳ್ಳೋದಕ್ಕೆ ಒಂದು ಅಥಾರಿಟಿ, ಹೊಸದಾಗಿರುವಂತಹ ಒಂದು ಪ್ರಾಧಿಕಾರವನ್ನ ಸೃಷ್ಟಿಸಬೇಕು. ಈ ನಾನ್ ಪರ್ಸನಲ್ ಡೇಟಾವನ್ನ ಮಾನಿಟರ್ ಮಾಡೋದಕ್ಕೆ, ಅದನ್ನ ಯೂಸ್ ಮಾಡೋದಕ್ಕೆ ಒಂದು ನ್ಯೂ ಅಥಾರಿಟಿಯನ್ನ ಫ್ರೇಮ್ ಮಾಡಬೇಕು ಅಂತ ಎಲ್ಲ ಹೇಳಿ ಈ ಕ್ರಿಸ್ ಗೋಪಾಲಕೃಷ್ಣನ್ ಕಮಿಟಿ ಒಂದು ರೆಕಮೆಂಡೇಶನ್ ಅಥವಾ ಸಜೆಷನ್ನ ಕೊಟ್ಟಿರುವಂಥದ್ದು. ಟೋಟಲಿ ಈ ಕಮಿಟಿ ನಾನ್ ಪರ್ಸನಲ್ ಡೇಟಾ ಬಗ್ಗೆ, ಡೇಟಾ ಗವರ್ನೆನ್ಸ್ ಫ್ರೇಮಿಂಗ್ ಬಗ್ಗೆ ಮೇನ್ ಪರ್ಪಸ್ ಇಟ್ಕೊಂಡು ಈ ಕಮಿಟಿಯನ್ನ ಫ್ರೇಮ್ ಮಾಡಿರೋ ಅಂಥದ್ದು. ಇದು ನೆಕ್ಸ್ಟ್ ಕ್ವಶನ್. ನಂತರ ನೋಡೋದಾದ್ರೆ, ಬೈಲ್ಯಾಟರಲ್ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ಅಗ್ರಿಮೆಂಟ್ ಆಯಿತು. ಇಟ್ಸ್ ಅ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅಂತ ಹೇಳ್ತೀವಿ. ರೀಸೆಂಟ್ ಆಗಿ ಇದು ನ್ಯೂಸ್ನಲ್ಲಿ ಇತ್ತು. ಸೊ ಇದು ಆಗಿರುವಂಥದ್ದು ಯಾವ ದೇಶದ ಜೊತೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್. ಸೊ ಈ ಯುರೋಪಿಯನ್ ಯೂನಿಯನ್ ನಡುವೆ, ಸೊ ದಟ್ ಈಸ್ 15th ಇಂಡೋ ಯುರೋಪಿಯನ್ ಯೂನಿಯನ್ ವರ್ಚುವಲ್ ಸಮ್ಮಿಟ್ ಆಯಿತು. ವರ್ಚುವಲ್ ಸಮ್ಮಿಟ್ ಅಂತಾನೆ ಥ್ರೂ ವಿಡಿಯೋ ಕಾನ್ಫರೆನ್ಸಿಂಗ್ ಡಿಜಿಟಲ್ ಡಿವೈಸ್ ಮೂಲಕ ಆಯಿತು. ಸೊ ಇಟ್ ಈಸ್ 15th ಸಮ್ಮಿಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪಿಯನ್ ಯೂನಿಯನ್ ನಡುವೆ 15ನೇ ಒಂದು ಸಭೆ ಅಂತಾನೆ ಹೇಳ್ಬೋದು.
ಎರಡು ಪಕ್ಷದವರು ಸೇರಿ ಒಂದು ಜಾಯಿಂಟ್ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನ ಬಿಟ್ಟಿದ್ದಾರೆ ಅಂಡ್ ಆಲ್ಸೋ ಒಂದು 5-year ರೋಡ್ ಮ್ಯಾಪ್ ಅನ್ನ ಹಾಕಿದ್ದಾರೆ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ. ಈ ಒಂದು ಸಮ್ಮಿಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಯೂರಾಟಮ್ ಅಂಡ್ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಇಂಡಿಯಾ ನಡುವೆ ಒಂದು ಅಗ್ರಿಮೆಂಟ್ ಕೂಡ ಸೈನ್ ಆಗಿದೆ ಫಾರ್ ನ್ಯೂಕ್ಲಿಯರ್ ರಿಸರ್ಚ್. ನ್ಯೂಕ್ಲಿಯರ್ ನಲ್ಲಿ ರಿಸರ್ಚ್ ಮಾಡೋದಕ್ಕೆ, ಅದರಲ್ಲಿ ಡೆವಲಪ್ಮೆಂಟ್ ಆಗೋದಕ್ಕೆ, ಕೋಆಪರೇಷನ್ ಇಡೋದಕ್ಕೆ ಬಿಟ್ವೀನ್ ಯುರೋಪಿಯನ್ ಅಟಾಮಿಕ್ ಸೆಂಟರ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಸೆಂಟರ್ ಇಂಡಿಯಾ ಎರಡೂ ನಡುವೆ ಒಂದು ಪಾರ್ಟ್ನರ್ಶಿಪ್ ಕೂಡ ಫ್ರೇಮ್ ಆಗಿದೆ, ಅಗ್ರಿಮೆಂಟ್ ಕೂಡ ಸೈನ್ ಆಗಿದೆ. ಸೊ ಇದು 15th ಇಂಡೋ ಯುರೋಪಿಯನ್ ವರ್ಚುವಲ್ ಸಮಿಟ್. ಸೊ ಇಲ್ಲಿ ಮೇನ್ ಆಗಿರೋಂಥದ್ದು ಸಿವಿಲ್ ನ್ಯೂಕ್ಲಿಯರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೋಆಪರೇಷನ್ಗೆ ಅಗ್ರಿಮೆಂಟ್ ಸೈನ್ ಆಗಿರುವಂಥದ್ದು. ಬೇಸಿಕಲಿ ಏನಂತ ಹೇಳಿದ್ರೆ ಇದು ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಇಂಡಿಯಾ ಮತ್ತೆ ಯುರೋಪಿಯನ್ ಯೂನಿಯನ್ ನಡುವೆ. ನಂತರ an announcement was recently made that Poba Reserve Forest would be upgraded to a wildlife sanctuary. This is very important environment and ecology perspective ನಲ್ಲಿ. ಸೊ ಈ ಪೋಬಾ ರಿಸರ್ವ್ ಫಾರೆಸ್ಟ್ ರೀಸೆಂಟ್ ಆಗಿ ನ್ಯೂಸ್ ನಲ್ಲಿ ಇತ್ತು. ಇದನ್ನ ನಾವು ಫಸ್ಟ್ ರಿಸರ್ವ್ ಫಾರೆಸ್ಟ್ ಆಗಿ ಇತ್ತು, ಇದನ್ನ ನಾವು ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ಒಂದು ಸ್ಟೇಟ್ ನ ಚೀಫ್ ಮಿನಿಸ್ಟರ್ ರೀಸೆಂಟ್ ಆಗಿ ಹೇಳಿಕೆಯನ್ನು ಕೊಟ್ಟರು. ಹಾಗಾದ್ರೆ ಈ ಒಂದು ರಿಸರ್ವ್ ಫಾರೆಸ್ಟ್ ಯಾವ ಒಂದು ಸ್ಟೇಟ್ ನಲ್ಲಿ ಲೊಕೇಟ್ ಆಗಿದೆ ಅಂತ ನೋಡೋದಾದ್ರೆ, ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿದ್ರೆ ಅಸ್ಸಾಂ, ಮಿಜೋರಾಂ, ಮಹಾರಾಷ್ಟ್ರ ಮತ್ತೆ ಮಧ್ಯಪ್ರದೇಶ್ ಅಂತ ಇದೆ. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಎ ಅಸ್ಸಾಂ. ಈ ಪೋಬಾ ರಿಸರ್ವ್ ಫಾರೆಸ್ಟ್ ಇರುವಂತದ್ದು ಅಸ್ಸಾಂ ನಲ್ಲಿ. ರೀಸೆಂಟ್ ಆಗಿ ಅಸ್ಸಾಂ ಸಿಎಂ, ಸೊ ಚೀಫ್ ಮಿನಿಸ್ಟರ್ ಏನಂತ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಪೋಬಾ ರಿಸರ್ವ್ ಫಾರೆಸ್ಟ್ ಏನಿದೆಯಲ್ಲ, ಸೊ ಈ ಅಸ್ಸಾಂ ಡಿಸ್ಟ್ರಿಕ್ಟ್ ನ ಧೇಮಾಜಿ ಎನ್ನುವಂತಹ ಜಿಲ್ಲೆಯಲ್ಲಿ, ಧೇಮಾಜಿ ಡಿಸ್ಟ್ರಿಕ್ಟ್ ಅಸ್ಸಾಮಲ್ಲಿರುವಂತಹ ಧೇಮಾಜಿ ಡಿಸ್ಟ್ರಿಕ್ಟ್ ನಲ್ಲಿ ಈ ಪೋಬಾ ರಿಸರ್ವ್ ಫಾರೆಸ್ಟ್ ಇರೋದು. ಈ ರಿಸರ್ವ್ ಫಾರೆಸ್ಟ್ ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿ ಕನ್ವರ್ಟ್ ಮಾಡಬೇಕು ಅಂತ ರೀಸೆಂಟ್ ಆಗಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದನ್ನ 1924ರಲ್ಲಿ ಇದನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಟೋಟಲಿ ಅದು ಕವರ್ ಮಾಡ್ತಿರೋಂಥ ಏರಿಯಾ 10,221 ಎಕರೆ ಜಾಗವನ್ನ ಇದು ಕವರ್ ಮಾಡ್ತಿದೆ. ಅಂಡ್ ಇನ್ನೊಂದ್ ಕಡೆ ನೋಡೋದಾದ್ರೆ ಇದು ನಾರ್ತ್ ಈಸ್ಟ್ ರೀಜನ್ ಅಲ್ಲಿ ಬರುವಂತದ್ದು, ಅಸ್ಸಾಂ, ಮಿಜೋರಾಂ ಇದೆಲ್ಲ. ಸೊ ಇದು ಈ ಒಂದು ಏನು 10,221 ಹೆಕ್ಟೇರ್ಸ್ ನ ಕವರ್ ಮಾಡ್ತಿದೆ ಈ ಪೋಬಾ ರಿಸರ್ವ್ ಫಾರೆಸ್ಟ್. ಇದನ್ನ ನಾವು ಒನ್ ಆಫ್ ದ ರಿಚೆಸ್ಟ್ ರೈನ್ ಫಾರೆಸ್ಟ್ ಆಫ್ ನಾರ್ತ್ ಇಂಡಿಯಾ ಅಂತಾನೆ ಹೇಳ್ಬೋದು. ಇಡೀ ರೈನ್ ಫಾರೆಸ್ಟ್ ರೀಜನ್ ಅಲ್ಲಿ ಒನ್ ಆಫ್ ದ ರಿಚೆಸ್ಟ್ ರೈನ್ ಫಾರೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೇನೆ ಇದು ಹಲವಾರು ರೀತಿಯಾದಂತಹ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಸೊ ದಟ್ ಈಸ್ ಇದನ್ನ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅನ್ನೋ ಬದಲು ಎನ್ವೈರನ್ಮೆಂಟ್ ಅಲ್ಲಿ ನಾವು ಫ್ಲೋರಾ ಅಂಡ್ ಫೌನಾವನ್ನ ಒಳಗೊಂಡಿದೆ. ಸೊ ಇದು ಅಸ್ಸಾಂ ಸ್ಟೇಟ್ ಧೇಮಾಜಿ ಡಿಸ್ಟ್ರಿಕ್ಟ್ ನಲ್ಲಿ ಈ ಪೋಬಾ ರಿಸರ್ವ್ ಫಾರೆಸ್ಟ್ ಇದೆ. ಇದು ಈ ಒಂದು ಫಾರೆಸ್ಟ್ ಬಗ್ಗೆ. ನಂತರ ನೋಡೋದಾದ್ರೆ ಕೇರ್ ಪೂಜಾ, ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ಸೆಲೆಬ್ರೇಟೆಡ್ ಇನ್. ಕೇರ್ ಪೂಜಾ ಅನ್ನುವಂಥದ್ದು ಒಂದು ಟ್ರೆಡಿಷನ್. ಇದನ್ನ ಯಾವ ಒಂದು ರಾಜ್ಯದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟ್ ಕ್ವೆಶನ್. ತ್ರಿಪುರಾ, ನಾಗಾಲ್ಯಾಂಡ್, ಒಡಿಶಾ, ಬಿಹಾರ್ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ, ತ್ರಿಪುರಾದಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡುವಂಥದ್ದು. ಏನಿದು ಕೇರ್ ಪೂಜಾ ಅಂತ ಹೇಳಿದ್ರೆ ನೋಡೋಣ. ಸೊ ಈ ಕೇರ್ ಪೂಜಾ ನಡೆಯುವಂಥದ್ದು ತ್ರಿಪುರಾದಲ್ಲಿ. ಕೇರ್ ಅಂತ ಹೇಳಿದ್ರೆ ಅಲ್ಲಿ ವಾಸ್ತು ದೇವತಾ ಅಂತ ಹೇಳ್ತೀವಿ. ಏನು ತ್ರಿಪುರಾದಲ್ಲಿ ರಾಯಲ್ ಫ್ಯಾಮಿಲಿ ಇದ್ದಾರೆ ಅದರ ವಾಸ್ತು ದೇವತಾ ಬಂದ್ಬಿಟ್ಟು ಕೇರ್. ಇಲ್ಲಿ ಈ ರಾಯಲ್ ಫ್ಯಾಮಿಲಿಯಲ್ಲೋ ಪ್ರಕಾರ ಈ ಒಂದು ಪೂಜೆ ಮಾಡಬೇಕಾದ್ರೆ ಹಲವಾರು ರೀತಿಯಾದಂತಹ ಪೂಜೆಗಳ ವಿಧಿವಿಧಾನಗಳಿರುತ್ತೆ. ಅಲ್ಲಿ ದಾನಗಳನ್ನು ಮಾಡುವಂಥದ್ದು, ಸ್ಯಾಕ್ರಿಫೈಸ್ಗಳಿರುತ್ತೆ. ಹಾಗೇನೆ ಒಂದು ಪರ್ಟಿಕ್ಯುಲರ್ ಬೌಂಡ್ರಿಯನ್ನ ಹಾಕ್ಬಿಟ್ಟು ಅದ್ರ ಸುತ್ತನೂ ಕೂಡ ಪೂಜೆಗಳನ್ನ ಮಾಡುವಂಥದ್ದು. ಅದು ಯಾತಕ್ಕೋಸ್ಕರ ಅಂತಂದ್ರೆ ಯಾವುದೇ ರೀತಿಯಾದಂತಹ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂತ ಅಂದ್ರೆ ಈಗ ಫ್ಲಡ್ಗಳಾಗಿರ್ಬೋದು, ಪ್ರವಾಹಗಳು, ಏನು ಭೂಕುಸಿತ ಆಗಿರ್ಬೋದು, ಈ ರೀತಿಯಾದಂತಹ ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾಗಿರ್ಬೋದು, ಅಥವಾ ಹೊರಗಡೆ ರಾಜ್ಯದಿಂದ ಆಕ್ರಮಣ ಮಾಡುವಂಥದ್ದು ಯಾವುದೇ ರೀತಿಯಾದಂತಹ ಆಗದೆ ಇರಲಿ ಅಂತ ಹೇಳಿ ಈ ಒಂದು ದೇವರನ್ನ ಪೂಜಿಸುವಂತಹ ಒಂದು ಪದ್ಧತಿ ಇದೆ. ಈ ಪೂಜೆಯನ್ನ ಮಾಡುವ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಪೊಲೀಸ್ಗಳು ಗನ್ ಸಲ್ಯೂಟ್ ಅನ್ನ ಮಾಡ್ತಾರೆ ಪೂಜೆ ಶುರುವಾಗಕ್ಕೂ ಮುನ್ನ. ಸೊ ನಂತರ ಈ ಟ್ರೈಬಲ್ ಪೀಪಲ್ಗಳು ಮತ್ತೆ ಏನು ಈ ಒಂದು ಏರಿಯಾ ಸುತ್ತ ಇರ್ತಾರಲ್ಲ ಜನಗಳು, ಇವರು ಬೆಂಕಿಯನ್ನ ಅವರ ಮನೆಗೆ ತಗೊಂಡೋಗುವಂತಹ ಒಂದು ಪದ್ಧತಿ ಇದೆ. ಯಾತಕ್ಕೆ ಅಂತಂದ್ರೆ ಅದು ಒಂದು ಸೂಪರ್ಸ್ಟಿಷನ್. ಅವ್ರಿಗೆ ಈ ಬೆಂಕಿಯನ್ನ ಮನೆಗೆ ಹೋದ್ರೆ ಅವರಲ್ಲಿ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಇರಲ್ಲ, ಈವಿಲ್ ಸ್ಪಿರಿಟ್ ಏನಿದೆ ಅದನ್ನೆಲ್ಲ ಅದು ರಿಮೂವ್ ಮಾಡುತ್ತೆ ಅನ್ನುವಂತಹ ಒಂದು ಮೂಢನಂಬಿಕೆ ಈ ಜನಗಳಲ್ಲಿ ಇರುವಂಥದ್ದು. ಅಂದ್ರೆ ಅದನ್ನ ಸೂಪರ್ಸ್ಟಿಷನ್ ಅಂತಾನೂ ಹೇಳಕ್ಕಾಗಲ್ಲ, ಅದು ಅವರು
ಫಾಲೋ ಮಾಡ್ಕೊಂಡು ಬಂದಿರುವಂತಹ ಒಂದು ಪದ್ಧತಿ. ಇದು ನಡೆಯುವಂಥದ್ದು ತ್ರಿಪುರಾ ರಾಜ್ಯದಲ್ಲಿ. ನಂತರ ಈ ಸೆಷನ್ ನ ಲಾಸ್ಟ್ ಕ್ವಶನ್ ನೋಡೋದಾದ್ರೆ ಕಾಜಿ ಬೇರ್ ಅನ್ನುವಂಥದ್ದು ನ್ಯೂಸ್ ನಲ್ಲಿ ಇದೆ. ಏನಿದೆ ಇದು ಕಾಜಿ ಬೇರ್ ಅಂತ ಹೇಳಿದ್ರೆ ಆಪ್ಷನ್ಸ್ ಗಳಲ್ಲಿ ಏನಿದೆ, ಬ್ರೌನ್ ಬೇರ್ ಆಫ್ ಸೈಬೀರಿಯಾ, ಎ ಸ್ಟ್ರೈನ್ ಆಫ್ ರಾನ್ಸಾಮ್ವೇರ್, ರಷ್ಯನ್ ಹ್ಯಾಕರ್ ಗ್ರೂಪ್, ಅಥವಾ ಯಾವುದು ಅಲ್ಲ ಅಂತ ಇರೋದು. ನಾವು ಯೂಶಲಿ ಬೇರ್ ಅಂತ ನೋಡಿದ ತಕ್ಷಣ ನಮಗೆ ಏನಂತ ಅನ್ಸುತ್ತೆ, ಓ ಯಾವುದೋ ಒಂದು ಪ್ರಾಣಿ ಅಂತ ಅನ್ಕೊಂತೀವಿ ನಾವು, ಬಟ್ ಅದು ಯಾವುದೇ ರೀತಿಯಾದಂತಹ ಜೀವಿ ಅಲ್ಲ. ಸೊ ಇದು ಬಂದು ರಷ್ಯನ್ ಹ್ಯಾಕರ್ ಗ್ರೂಪ್, ಹ್ಯಾಕರ್ಸ್ ಇರ್ತಾರಲ್ಲ ಆ ರಷ್ಯನ್ ಹ್ಯಾಕರ್ ಗ್ರೂಪೇ ಈ ಕಾಜಿ ಬೇರ್. ರೀಸೆಂಟ್ ಆಗಿ ನಮ್ಗೆಲ್ಲ ತಿಳಿದಿರೋ ಹಾಗೆ ಕೋವಿಡ್-19ಗೆ ಹಲವಾರು ದೇಶಗಳು ನಾವು ಫಸ್ಟ್ ವ್ಯಾಕ್ಸಿನ್ ಕಂಡಿಡಬೇಕು ಅಂತ ಹೇಳಿ ಕಾಂಪಿಟೇಷನ್ ಅಲ್ಲಿ ವ್ಯಾಕ್ಸಿನ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ವೆಸ್ಟರ್ನ್ ನೇಷನ್ ಎನ್ನೋದು ಏನಿದೆ, ಸೊ ಇದು ಏನಂತ ಹೇಳಿಕೆ ಕೊಟ್ಟಿದೆ ಅಂತ ಹೇಳಿದ್ರೆ, ರಷ್ಯಾ ದೇಶ ಏನಿದೆ ಅದು ಕೊರೋನಾ ವೈರಸ್ಗೆ ವ್ಯಾಕ್ಸಿನ್ ಏನು ಪ್ರಿಪೇರ್ ಮಾಡೋದಕ್ಕೆ ಡೇಟಾ ಇರುತ್ತೆ, ಆ ಡೇಟಾನ ಬ್ರಿಟಿಷ್, ಕೆನಡಾ ಮತ್ತೆ ಅಮೆರಿಕನ್ ಆರ್ಗನೈಸೇಷನ್ ಇಂದ ಕದಿಯೋದಕ್ಕೆ ಟ್ರೈ ಮಾಡ್ತಿದೆ ಅಂತ ಹೇಳಿ ವೆಸ್ಟರ್ನ್ ನೇಷನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಸೊ ಹಾಗಿದ್ರೆ ಈ ಕಾಜಿ ಬೇರ್ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಅದು ರಷ್ಯನ್ ಹ್ಯಾಕರ್ ಗ್ರೂಪ್ ಅಂತ ಹೇಳ್ತೀವಿ. ಇದು ರಷ್ಯನ್ ಮಿಲಿಟರಿ ಇಂಟೆಲಿಜೆನ್ಸಿನ ಒಂದು ಪಾರ್ಟ್ ಅಂತಾನೆ ಹೇಳ್ಬೋದು. ಇದಕ್ಕೆ ಇನ್ನೊಂದು ಹೆಸರಿದೆ ಈ ಒಂದು ಕಾಜಿ ಬೇರಿಗೆ. ಆ ಹೆಸರು ಏನು ಅಂತ ಹೇಳಿದ್ರೆ ಕಾಜಿ ಬೇರ್ಗೆ ಫ್ಯಾನ್ಸಿ ಬೇರ್ ಅಂತ ಹೇಳ್ತೀವಿ. ನೆನ್ಪಿಡ್ಕೊಬೇಕು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫ್ಯಾನ್ಸಿ ಬೇರ್ ಅಂತಾನು ಕೂಡ ಈ ಕಾಜಿ ಬೇರಿಗೆ ಹೇಳ್ತೀವಿ. ಇದು ರಷ್ಯನ್ ಹ್ಯಾಕರ್ ಗ್ರೂಪ್ ಅಂತ ಹೇಳಿ. ಸೊ ಇಷ್ಟು ರೀಸೆಂಟ್ ಆಗಿ ಏನ್ ಮಂಡೇ ಟು ಫ್ರೈಡೆ ಏನ್ ಕರೆಂಟ್ ಅಫೇರ್ಸ್ ಇಶ್ಯೂಸ್ ನ್ಯೂಸ್ ನಲ್ಲಿತ್ತು ಅದ್ರ ಮೇಲೆ ಫ್ರೇಮ್ ಮಾಡಿರುವಂತಹ ಕೆಲವು ಕ್ವಶನ್ಸ್. ಐ ಹೋಪ್ ಈ ವಿಡಿಯೋದಲ್ಲಿ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂಡ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಫಾರ್ ಯುವರ್ UPSC ಪ್ರಿಲಿಮ್ಸ್ ನ ಪ್ರಿಪ್ರೇಷನ್ಗೆ ಯೂಸ್ ಆಗುತ್ತೆ ಅಂತ ಹೇಳಿ ಐ ಬಿಲೀವ್ ದಟ್. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಐ ಹೋಪ್ ಈ ವಿಡಿಯೋದಲ್ಲಿ ನಾನು ಹೆಚ್ಚಿನ ಮಾಹಿತಿಯನ್ನ ಕೆಲವು ಟಾಪಿಕ್ಸ್ ಮೇಲೆ ಕೊಟ್ಟಿದ್ದೀನಿ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಇಶ್ಯೂ ಮೇಲೆ. Thank you so much. We'll soon meet up in the next video with a new current affair issue. Thank you.